ನಮಸ್ಕಾರ. ಈಗ ನಮ್ಮ ಸಮಾಜ ವತಿಯಿಂದ ಈಗ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತಿಯನ್ನು 31 ಮೇ 31, 2026ರಂದು ನಾವು ಆಚರಿಸ್ತಾ ಇದ್ದೀವಿ ವಿಜೃಂಭಣೆಯಿಂದ. ಆದ್ದರಿಂದ ಎಲ್ಲ ಮಹಿಳೆಯರು ಹಾಗೂ ನಮ್ಮ ಹಾಲಮತ ಸಮಾಜದವರು ಹಾಗೂ ಹೊರಗಿನ ಸಮಾಜದವರು ಎಲ್ಲರೂ ಕೂಡಿಕೊಂಡು ಸಿದ್ದೇಶ್ವರ ಗುಡಿಯಿಂದ ಮುಂಜಾನೆ 7:30 ಗಂಟೆಗೆ ಅಲ್ಲಿಂದ ಮೆರವಣಿಗೆ ಅಹಲ್ಯಾಬಾಯಿ ಫೋಟೋವನ್ನು ಪೂಜೆ ಮಾಡಿ ಅಲ್ಲಿಂದ ಮೆರವಣಿಗೆ ಹೊರಟು ಗಾಂಧಿ ಚೌಕದಿಂದ ಬಸವೇಶ್ವರ ಸರ್ಕಲ್ಲು, ಅಂಬೇಡ್ಕರ್ ಸರ್ಕಲ್ಲು, ಕನಕದಾಸ ಸರ್ಕಲ್ ದಿಂದ ಅಹಲ್ಯಾಬಾಯಿ ಹೋಳ್ಕರ್ ಸರ್ಕಲ್ವರೆಗೆ ಮೆರವಣಿಗೆಯಿಂದ ವಿಜೃಂಭಣೆಯಿಂದ ನಾವೆಲ್ಲ ಮಹಿಳೆಯರು ಹೋಗಬೇಕಾಗಿದೆ. ಆದ ನಂತರ ನಮ್ಮ ಕನಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಅವತ್ತನೇ ದಿವಸ ಮುಂಜಾನೆ 10 ಗಂಟೆಗೆ 85% ಅಬೌವ್ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಸಮಾಜದ ಮಕ್ಕಳಿಗೆ ಕೊಡಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ತಮ್ಮ ಮಕ್ಕಳ 85% ಮೇಲೆ ಪಟ್ಟ ಇದ್ದ ವಿದ್ಯಾರ್ಥಿಗಳು ದಿನಾಂಕ 20 ಮೇ ಒಳಗಾಗಿ ಎಲ್ಲ ಮಾಹಿತಿಗಳನ್ನು ಕಳಿಸಬೇಕು. ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್ಗಳನ್ನು ಕಳಿಸ್ಕೊಡ್ಬೇಕಾಗಿ ಅವರಲ್ಲಿ ಎಲ್ಲ ವಿನಂತಿ ಮಾಡಿಕೊಳ್ಳುತ್ತೇನೆ. ಆದ್ದರಿಂದ ಎಲ್ಲರೂ ನಮ್ಮ ಸಮಾಜದವರು ಹಾಗೂ ನಮ್ಮ ಹಾಲಮತ ಸಮಾಜದವರು ಉಳಿದ ಸಮಾಜದವರು ಎಲ್ಲರೂ ಕೂಡಿಕೊಂಡು ವಿಜೃಂಭಣೆಯಿಂದ ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿಯನ್ನು ಆಚರಿಸೋಣ ಅಂತಂದು ಎಲ್ಲರಿಗೆ ಕರೆ ಕೊಡುತ್ತಿದ್ದೇನೆ. ನನ್ನ ಹೆಸರು ಶ್ರೀಮತಿ ಸುಮಿತ್ರಾ ಎಂ ಮಾಣೆ, ಅಹಲ್ಯಾಬಾಯಿ ಹೋಳ್ಕರ್ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಾಲು ಮತ್ತು ಸಮಾಜ ಬಾಂಧವರಲ್ಲಿ ವಿನಂತಿ ಏನೆಂದರೆ, ನಮ್ಮ ವಿಜಯಪುರ ಜಿಲ್ಲೆಯ ನಮ್ಮ ಸಮಾಜದ ವತಿಯಿಂದ ದಿನಾಂಕ 31/5/2026ರಂದು SSLC ಹಾಗೂ PUC ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಒಂದು ಪ್ರೇರಕವಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಾಗೂ ನಮ್ಮ ಹಾಲುಮತ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಅಹಲ್ಯಾದೇವಿ ಹೋಳ್ಕರ್ ಅವರ ಜಯಂತಿಯನ್ನು ಸಹ ಆ ದಿನ ವಿಜೃಂಭಣೆಯಿಂದ ಆಚರಿಸಲು ನಮ್ಮ ಸಮಾಜದವರೆಲ್ಲರೂ ಸೇರಿ ತೀರ್ಮಾನಿಸಿದ್ದಾರೆ. ಹಾಗಾಗಿ ಜಿಲ್ಲೆಯ ಎಲ್ಲ ಪ್ರತಿಭಾನ್ವಿತ ಮಕ್ಕಳು ಆ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ತಮ್ಮ ಹೆಸರನ್ನು ಮುಂಚಿತವಾಗಿ ನೋಂದಾಯಿಸಿಕೊಂಡು ಆ ದಿನ ತಮ್ಮ ಪಾಲಕರ ಸಮೇತವಾಗಿ ಆ ಕಾರ್ಯಕ್ರಮಕ್ಕೆ ಹಾಜರಿದ್ದು ಶೋಭೆಯನ್ನು ತರಬೇಕು. ಅದರ ಜೊತೆಗೆ ನಮ್ಮ ಸಮಾಜದ ಹೆಮ್ಮೆ ಎನಿಸಿರುವಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು, ಆ ಜಯಂತಿಗೆ ಜಿಲ್ಲೆಯ ಎಲ್ಲ ಭಾಗದಿಂದ ಬಹಳ ಹುರುಪಿನಿಂದ, ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು, ನಮ್ಮ ಸಮಾಜದ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತರಬೇಕು. ಹಾಗೂ ಎಲ್ಲ ನಮ್ಮ ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿ ನಿಲ್ಲಬೇಕು ಅಂಥೇಳಿ ವಿನಂತಿಪೂರ್ವಕವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ತಮ್ಮ ಹೆಸರು ಹೇಳ್ಬೇಕ್ರಿ ಮೇಡಮ್? ನನ್ನ ಹೆಸರು ಶಾಂತಾಬಾಯಿ ಕಾಮನ್ಕೇರಿ ಅಂತ, ಜಿಲ್ಲಾ ಹಾಲು ಮತ್ತು ನೌಕರರ ಸಂಘದ ಉಪಾಧ್ಯಕ್ಷರು ಹಾಗೂ ಉಪನ್ಯಾಸಕರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾತೋಶ್ರೀ ಅಹಲ್ಯಾಬಾಯಿ ಜಯಂತಿಯ ನಿಮಿತ್ತವಾಗಿ ಮೇ 31ರಂದು ನಾವು ಸಿದ್ದೇಶ್ವರ ಗುಡಿಯಿಂದ ಅಹಲ್ಯಾಬಾಯಿ ವೃತ್ತದವರೆಗೆ ಫೋಟೋ ಮೂರ್ತಿಯ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಮಹಿಳೆಯರು ಅಲ್ಲಿ ಭಾಗಿಯಾಗಿದ್ದೀವಿ. ಅವತ್ತಿನ ದಿನ ನಾವೇನು ಮಾಡತ್ತೀವಿ ಅಂದ್ರೆ 85 ಅಂಕ SSLC ಮತ್ತು PUCಯಲ್ಲಿ ಯಾವ ವಿದ್ಯಾರ್ಥಿಗಳು ಪಡೆದುಕೊಂಡಿರ್ತಾರಲ್ಲ ಅವರಿಗೆ 85ಕ್ಕಿಂತ ಜಾಸ್ತಿ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ನಾವು ಅವತ್ತ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಅವತ್ತ ಎಲ್ಲ ಗಣ್ಯರು ಆ ಸಭೆಗೆ ಹಾಜರು ಆಗಿರ್ತಾರೆ. ಎಲ್ಲರೂ ದಯವಿಟ್ಟು ನಮ್ಮ ಹಾಲುಮತದ ಸಮಾಜರಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸಮಾಜದವರು ಅವತ್ತು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಕೋರಾಕತ್ತೀವಿ. ಸ್ನೇಹದಿಂದ ಕರೆಯುವ ಮನಸ್ಸು ನಮ್ಮದು, ಆ ಕರೆಗೆ ಒಗ್ಗಟ್ಟು ಪ್ರೀತಿಯಿಂದ ಬರುವ ಮನಸ್ಸು ನಿಮ್ಮದು. ಶ್ರುತಿ ಬಾಮಿಕಟ್ಟಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಅಗಸ್ಪಾಳ್ ಅಂತ ಹೇಳಿ. ನಾವು ಮೇ 31ರಂದು ಮಾತೋಶ್ರೀ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತಿಯ ಹಮ್ಮಿಕೊಂಡಿದ್ದೀವಿ. ಅದೇ ದಿನನೇ
ಪ್ರತಿಭಾ ಪುನಸ್ಕಾರವನ್ನು ಹಮ್ಮಿಕೊಂಡಿದ್ವಿ. ಆ ದಿನ 85ಕ್ಕೂ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ 85ಕ್ಕೂ ಮೇಲ್ಪಟ್ಟ ಪರ್ಸೆಂಟೇಜ್ ಯಾವಾಗಿರ್ತಾವೋ ಆ ವಿದ್ಯಾರ್ಥಿಗೆ ಪ್ರತಿಭಾ ಪುನಸ್ಕಾರ ಹಮ್ಮಿಕೊಂಡಿದೆ. ಬೆಳಗ್ಗೆ ಇದರ ಟೈಮ್ ಬಂದ್ಬಿಟ್ಟು 10:30 ಪ್ರಾರಂಭ ಆಗುತ್ತೆ. ಆದ ಕಾರಣ ತಾವು ಸಮಾಜದ ಕುಲಬಾಂಧವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮೀ ಅಗಸ್ಪಾಳ ಅಂತ. ಓಕೆ. ನಮಸ್ಕಾರ. ಇವತ್ತಿನ ದಿವಸ ನಾವು ಅಹಲ್ಯಾಬಾಯಿ ಹೋಳ್ಕರ್ ಅವರ ಒಂದು ಜಯಂತಿಯ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಸೇರಿದ್ದೇವೆ. ಆದ್ದರಿಂದ ಈ ಒಂದು ಸುದ್ದಿಯನ್ನು ತಿಳಿದು ನಮ್ಮ ಎಲ್ಲ ಹಾಲು ಮುತ್ತ ಸಮಾಜ ಆಗಲಿ ಇನ್ನಿತರ ಸಮಾಜದವರು ಕೂಡಿ ಈ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳಿ ನನ್ನ ಈ ಮಧ್ಯಾಹ್ನೋತ್ಸವ ನಮಸ್ಕಾರವನ್ನು ತಿಳಿಸುತ್ತಾ, ನಾಳೆ ಮೇ 31 ಮಾತೋಶ್ರೀ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಅದಕ್ಕೆಲ್ಲರೂ ತಮ್ಮ ಸಮಾಜದ ಕುಲಬಾಂಧವರು ಎಲ್ಲ ಸಹೋದರ ಸಹೋದರಿಯರು ಇದರಲ್ಲಿ ಭಾಗಿಯಾಗಬೇಕಂತ ನನ್ನ